ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ನಾವು ಸುಖ, ಶಾಂತಿ, ನೆಮ್ಮದಿ ಎಲ್ಲಿ ಸಿಗ್ತೈತೆ ಅಂತೇಳಿ ಯೋಚನೆ ಮಾಡಕ್ ಹೋದ್ರೆ ಅದು ನಮ್ಮಲ್ಲೇ ಐತಿ. ಎಲ್ಲೈತೆ ಅನ್ನೋದು ಗೊತ್ತೈತಿ, ಅದನ್ನ ಬಿಟ್ಟಿವಿ. ಕಳ್ಕೊಂಡಲ್ಲಿ ಹುಡುಕೋದು ಬಿಟ್ಟು ಇರ್ಲಾರ ಕಡೆ ಹೋಗಿ ಹುಡುಕಾಕತ್ತೀವಿ. ಸುಖ ಎಲ್ಲೈತಿ, ಶಾಂತಿ ಎಲ್ಲೈತಿ, ನೆಮ್ಮದಿ ಎಲ್ಲೈತಿ. ಜೀವನದ ಭಾಳ ಕಷ್ಟ ಆಗೈತಿ, ಭಾಳ ಕಷ್ಟ ಆಗೈತಿ. ಒಟ್ಟು ನೆಮ್ಮದಿನೇ ಇಲ್ರಿ. ಎಂಟ್ರಿ ಮಕ್ಕಳು ಒಟ್ಟು ಮಾತ ಕೇಳಲ್ರಿ. ಭಾಳ ಬೇಸರಾಗೈತ್ರಿ, ಭಾಳ ಬೇಸರಾಗೈತ್ರಿ. ಒಂದು ತಿಳ್ಕೊಂಡು ಹೊರಗತ್ತೀವಿ. ಅಂದರೆ ಈ ಸುಖ ಅನ್ನುವಂಥದ್ದು, ಶಾಂತಿ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ಎಲ್ಲೈತಿ ಹುಡುಕಕ್ಕೆ ಪ್ರಯತ್ನ ಮಾಡಕತ್ತಿಲ್ಲ, ಹುಡುಕಕ್ಕೆ ಪ್ರಯತ್ನ ಮಾಡ. ಒಂದೇನಾತಂದ್ರೆ ಕಬೀರ್ ದಾಸರಿಗೆ ಒಬ್ಬ ವ್ಯಕ್ತಿ ಕೇಳ್ತಾರೆ, ಮೂರ್ಛಂದ್ ಅಂತೇಳಿ. ಸಂಸಾರದಲ್ಲಿ ಸಾಕಷ್ಟು ತಾಪತ್ರಯ, ಹೊಂದಾಣಿಕೆ ಇಲ್ಲ. ಆಗ ಕಬೀರ್ ದಾಸರನ್ನ ಮೂರ್ಛಂದ್ ಕೇಳ್ತಾರೆ, ಸಂಸಾರಕ್ಕಿಂತ ಸನ್ಯಾಸಿ ಈ ವೃತ್ತಿ ಶ್ರೇಷ್ಠ ಅಲ್ವಾ ಅಂತ ಕೇಳ್ತಾರೆ. ಆಗ ಕಬೀರ್ ದಾಸರು ಈತನಿಗೆ ಹೇಗೆ ನಾವು ತಿಳಿಸ್ಕೊಡೋದು, ಸನ್ಯಾಸಿ ಶ್ರೇಷ್ಠನೋ ಸಂಸಾರಿ ಶ್ರೇಷ್ಠನೋ ಅಂದಾಗ ಕಬೀರ್ ದಾಸರು ಹೇಳ್ತಾರೆ, ಮನದಿಚ್ಛೆಯನ್ನು ಅರಿಯುವ ಸತಿಯನ್ನು ಪಡೆದಿದ್ರೆ ಆ ಜೀವನ, ಆ ಕುಟುಂಬ ನಂದನವನವಾಗಿರುತ್ತೆ, ನಂದನವನವಾಗಿರುತ್ತೆ. ಮನದಿಚ್ಛೆಯನ್ನು ಅರಿಯುವಂತಹ ಸತಿ ಅಂತ ಹೇಳಿದಾಗ ಹೆಂಗ್ರಿ ಅಂತ ಕೇಳಿದಾಗ, ಈ ಮೂರ್ಛಂದ್ ಕೇಳಿದಾಗ ಬಾ ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆ ನಂದನವಾಗಿಸೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ, ನಿನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡ್ತೀನಿ, ಬಾ ಅಂತ ಹೇಳ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನ ಹೆಂಡತಿ ನೇಯ್ಗೆ ಕಾಯಕದಲ್ಲಿ ನಿರತಳಾಗಿರ್ತಾಳ. ಹೋದಾನ ಮೂರ್ಛಂದನು ಮನೆ ಪ್ರವೇಶ ಮಾಡ್ತಾನೆ. ಕಬೀರ್ ದಾಸರು ಬರ್ತಾರ. ಹೆಂಡತಿಗೆ ಹೇಳ್ತಾನೆ ಕಬೀರ್ ದಾಸ, ಹೋಗಿ ಒಂದು ಮುಷ್ಟಿ ಗಾತ್ರ ಮಣ್ಣು ತಗೊಂಬ. ಮುಷ್ಟಿ ಗಾತ್ರ ಮಣ್ಣು ತಗೊಂಬ ಅಂದ ತಕ್ಷಣವೇ ತನ್ನ ಕಾಯಕವನ್ನು ಬದಿಗಿಟ್ಟು ತಡಮಾಡದೆ ಹೋಗಿ ಒಂದು ಮುಷ್ಟಿಯನ್ನು ಮಣ್ಣು ತಂದು ಕಬೀರ್ದಾರಿಗೆ ಕೊಡ್ತಾನೆ. ಹೋಗು ಒಂದು ಕಪ್ ತುಪ್ಪ ತಗೊಂಬ ಅಂತ. ಆಯ್ತು ತಿಳ್ಕೊಂಡು ಓಡೋದಕ್ಕೆ ತುಪ್ಪ ತಂದು ಕೊಡ್ತಾನೆ. ತುಪ್ಪ ತಂದು ಕೊಟ್ಟ ತಕ್ಷಣವೇ ಈ ಮಣ್ಣು ತುಪ್ಪ ಕಲಸು ಅಂತ ಹೇಳ್ತಾರೆ ಕಬೀರ್ ದಾಸ ಹೆಂಡತಿಗೆ. ಆಯ್ತು ತಿಳ್ಕೊಂಡು ಕಲಿಸ್ತಾಳೆ. ಹೋಗು ಎಣ್ಣೆಯಲ್ಲಿ ಇವನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಈ ಮೂರ್ಛಂದ್ ಬಂದಿದ್ನಲ್ಲ, ಇದನ್ನೆಲ್ಲ ನೋಡ್ತಾನೆ, ಗಾಬರಿ ಆಗತ್ತೆ. ಅಬ್ಬಬ್ಬಬ್ಬ, ಏನಿದು ಹೆಂಡತಿ ಎಷ್ಟು ವಿಧೇಯಗಳಲ್ಲ, ಅವ್ರು ಏನು ಹೇಳ್ತಾರೆ ಎಲ್ಲ ತತ್ಕ್ಷಣ ಮಾಡ್ತಾ ಇದ್ದಾಳೆ ಅಂತಂದಾಗ ಕಬೀರ್ ದಾಸ್ ಹೇಳ್ತಾರೆ, ನೋಡು ಇದೇ ಮನೆ ನಂದನವನ ಆಗಲಿಕ್ಕೆ ಕಾರಣ. ಇಷ್ಟು ಹೇಳಿದ ತಕ್ಷಣ ಇವನಿಗೆ ಖುಷಿ ಆಗುತ್ತೆ. ಯಪ್ಪ, ನನ್ನ ಜೀವನದಲ್ಲಿ ನನಗೂ ಇನ್ನು ಮೇಲೆ ಸುಖ, ಶಾಂತಿ, ನೆಮ್ಮದಿ ನನ್ನ ಕುಟುಂಬದಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಹಿಂಗೆ ಮಾಡು, ನಿನ್ನ ಕುಟುಂಬನೂ ನಂದನವನ ಆಗುತ್ತಂತ ಹೇಳಿ ಕಳಿಸ್ಬಿಡ್ತಾರೆ ಕಬೀರ್ ದಾಸ. ಹೊಕ್ಕಲ್ರಿ ಮನೆಗೆ ಹೋಗೋಣ ಹೇಳ್ತಿ ಒಂದು 5-6 ಮಂದಿ ಸ್ನೇಹಿತರು ಕೂಡ ಮಾತು ಹೇಳ್ಕೋತ ಕುಂತಿರ್ತಾರೆ. ಒಳಗೆ ಬಂದವನ ಏನು ಮಾಡಕತ್ತಿ? ಇಲ್ರಿ ನನ್ನ ಗೆಳತಿ ಬಂದ ಒಂದಿಷ್ಟು ಮಾತಾಡಕತ್ತಿ. ಬಿಡು, ಹೋಗಿ ಒಂದಿಷ್ಟು ಮಣ್ಣು ತಗೊಂಬ. ಹೇಳ್ರಿ ಅವ್ರು ಬಂದಾರ, ಅವ್ರನ್ನ ಕಳಿಸಿ ನೀವು ಮಣ್ಣು ತಂದ್ಕೊಡ್ತೀವಿ. ಆಗೋದಿಲ್ಲ, ಮಣ್ಣು ತಗೊಂಬ. ಆಯ್ತು ಅಂತ ತಿಳ್ಕೊಂಡು ಪಾಪಕ್ಕೆ ಮಣ್ಣು ತಂದು ಕೊಡ್ತಾರೆ. ಹೋಗು ತುಪ್ಪ ತಗೊಂಬ, ತುಪ್ಪ ಒಂದು ಪಟ್ಲ ತುಪ್ಪ ತಗೊಂಬ. ಆಯ್ತಣ್ಣ, ಏನ್ರಿ ನಿಮ್ದು ಹಿಂಗ್ಯಾಕೆ ಆಗತ್ತೆ? ಅಲ್ಲಿ ಮಂದಿ ಮಕ್ಕಳು ಬಂದಾರ, ಒಂದಿತ್ತು ತಡ್ಕೊಳ್ಳಿ, ಸಮಾಧಾನ ಮಾಡ್ಕೊರಿ ಅಂತಾರೆ. ತುಪ್ಪ ತಗೊಂಬ, ತುಪ್ಪ. ಆಯ್ತು, ತುಪ್ಪನ ತರ್ತಾಳ, ಓಡೋಗಿ ಮಣ್ಣು ತುಪ್ಪ ಕಲಸಿ. ಆವಾಗಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಅಲ್ಲ, ಮಣ್ಣು ತುಪ್ಪದಾಗ ಕಲಸದ ಇದೆಂತ ವಿಚಿತ್ರ. ತುಪ್ಪ ಅನ್ನುವಂಥದ್ದು ಬೆಲೆವಾಳದ್ದು ಮಕ್ಕಳಿಗಾಗಿ ಇಟ್ಟೀನಿ, ಅದನ್ನು ಮಣ್ಣು ಮಾಡಿ ಹಾಳು ಮಾಡ್ತೀರಲ್ಲ ಅಂತ ತಿಳ್ಕೊಂಡು ಬೈತಾಳ. ಹೇಳ್ದಷ್ಟು ಮಾಡು, ಕಲಿಸಂತ. ಇನ್ನು ವಿಧಿ ಇಲ್ದನ ಅಲ್ಲಿ ಎಲ್ಲ ಸ್ನೇಹಿತರು ಬಂದಾರ, ಇನ್ನು ಅವಮಾನಕ್ಕೆ ಒಳಗಾಗಬಾರ್ದು ಅಂತ ತಿಳ್ಕೊಂಡು ವಿಧಿ ಇಲ್ದನ ಕಲಿಸ್ತಾನೆ. ಹೋಗ ಎಣ್ಣೆಗೆ ಕರಿ ಅಂತಾರ. ಏನು ಹುಚ್ಚಿರುತ್ತೆ ಹೆಂಗ ಅಂತ ಕೇಳಿದಾಗ, ನಮ್ಮ ಗುರುಗಳು ಹೇಳ್ಯಾರ, ಹೋಗ ಎಣ್ಣೆ ಕರಿ ಅಂತಾರೆ. ಈ ಸರಿಯಾಗಿದೆ, ತಡ್ಕೊಳಕ್ಕೆ ಆಗೋದಿಲ್ಲ. ಹಾಕೇ ನೀನು ಏನು ಹೇಳಕತ್ತೀನಿ ನೀನು?
ಮಣ್ಣು ತೊಗೊಂಬಂದು ಮಣ್ಣು ಕೊಟ್ಟೆ, ತುಪ್ಪ ತೊಗೊಂಬಂದು ತುಪ್ಪ ತೊಗೊಂಬಂದು, ಮತ್ತೆ ಕಲಸಂದಿ ಕಲಸಿದೆ. ಈಗ ಎಣ್ಣೆ ಹಾಕಿ ಕರಿ ಅಂತೆಲ್ಲ ನಿನ್ನ ಬುದ್ಧಿ ಕೆಟ್ಟದ್ದು, ನಿನ್ನ ಗುರುವಿನ ಬುದ್ಧಿ ಕೆಟ್ಟದ್ದು ಅಂತ ತಿಳ್ಕೊಂಡು ಏನು ವಾಗ್ಯುದ್ಧ ಚಲೋ ಆಯ್ತು, ಮಲ್ಲ ಯುದ್ಧ ಚಲೋ ಆಯ್ತು, ದೃಷ್ಟಿ ಯುದ್ಧ ಚಲೋ ಆಯ್ತು, ಏನು ಜಡಿ ಹಿಡ್ಕೊಂಡು ಬಡೆದ ಚಕ್ರ ಪಳ್ಳು. ನಂದನವಾಗಿರ್ಬೇಕಾದಂಥ ಸ್ವರ್ಗವಾಗಿರ್ಬೇಕಂತ ಮನೆ ನರಕ ಆಗಿಬಿಡ್ತು. ಅಲ್ಲ, ಇದೇನು ಗುರುಗಳು ನನಗೆ ಟಿಪ್ಸ್ ಕೊಟ್ರಪ್ಪ, ಇದೇನು ಟಿಪ್ಸ್ ಕೊಟ್ರು ನನಗೆ, ಏನು ಉಪಾಯ ಕೊಟ್ರು, ಇದನ್ನು ಇದೇನದು 1-11 ಆತದ ಅಂತ ತಿಳ್ಕೊಂಡು ಕುಂತಿದ್ದ. ಆಗ ಗುರುಗಳು ಒಳಗೆ ಬಂದರು. ಆಗ ಈ ಎಲ್ಲ ಘಟನೆಯನ್ನು ನೋಡ್ತಾರೆ ಕಬೀರದಾಸರು. ನೋಡಿ ಕಬೀರದಾಸರು ಅಮೂಲ್ಯವಾದಂಥ ವಿಚಾರಗಳನ್ನು ಹೇಳ್ತಾರೆ. ಇವತ್ತು ಯಾವ್ಯಾವ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅಂತೇಳಿ ಹುಡುಕಾಡಕತ್ತೀವಲ್ಲ, ಅವರೆಲ್ಲರೂ ಕಬೀರದಾಸರು ಹೇಳುವಂಥ ಈ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ರೆ ಖಂಡಿತವಾಗಲೂ ನಮ್ಮ ಮನೆಗಳೆಲ್ಲ ನಂದನವನ ಆಗ್ತಾರೆ. ಕಬೀರದಾಸರು ಹೇಳ್ತಾರೆ, ಹೆಂಡತಿ ವಿಧೇಯರಾಗುವುದು ಆಜ್ಞೆಯಿಂದಲ್ಲ. ನಾವು ಆಜ್ಞೆ ಮಾಡಿದ ತಕ್ಷಣ ಹೆಂಡತಿ ವಿಧೇಯವಾಗಬೇಕಂತ ಏನಿಲ್ಲ. ಅದು ಪತಿಯ ನಡತೆಯಿಂದ, ಪತಿಯ ವಿಶ್ವಾಸದಿಂದ, ಪತಿಯ ಮೇಲಿಟ್ಟಿರುವಂಥ ನಂಬಿಕೆಯಿಂದ, ಹಾಗೆ ಹೃದಯವನ್ನು ಗೆಲ್ಲುವಂಥ ಪ್ರೀತಿಯಿಂದ ಸಾಧ್ಯ ಹೊರತು ಈ ರೀತಿ ಗದರಿಸಿ ಬೆದರಿಸಿ ಅವಮಾನಿಸಿ ನಾನೇನಾದರೂ ಆ ಕುಟುಂಬದಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿ ಸಿಗಬೇಕಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಪ್ರೀತಿ, ಅನುರಾಗ, ಮಧುರ ಮಾತುಗಳು, ಜೊತೆಗೆ ನಾನು ಏನೇ ಹೇಳಿದರೂ ಕೂಡ ಅವರು ಇಲ್ಲ ಅನ್ನಬಾರ್ದು, ಯಾಕಂತ ಕೇಳಬಾರ್ದು. ಇವತ್ತು ನೋಡಿ ಬಹಳಷ್ಟು ಗಂಡಸರ ಪರಿಸ್ಥಿತಿ ಏನಾಯ್ತಂದ್ರೆ ಎಲ್ಲರ ಒಂದು ಸ್ವಲ್ಪ ಲೇಟ್ ಆಗ್ತಂದ್ರೆ ಯಾಕ್ರಿ ತಡ, ಯಾರಾದ್ರೆ ಅಲ್ಲೇ ಹಿಂಗೆ ಯೋಚನೆ. ಹಿಂಗ ಒಂದು ಹೆಂಡತಿ ತವರ ಮನೆಗೆ ಹೋಗಿದ್ಲು, ಗಂಡನ ಮೇಲೆ ಕೆಟ್ಟ ಸಿಕ್ಕಾಪಟ್ಟೆ ಅನುಮಾನ. ಇವ ಯಾವ ಮನೆಯಾಗ ಹೋಗಿರ್ತಾನೋ ಗೊತ್ತೇ ಇಲ್ಲ, ಇವ ಯಾವ ಒಂದು ಮೇವು ತಿನ್ನಕ್ಕೆ ಹೋಗ್ಯಾನ ಗೊತ್ತಿಲ್ಲ ಅಂತ ತಿಳ್ಕೊಂಡು ಇವತ್ತು ಸಂಶಯ. ಹೆಂಡತಿ ತವರ ಮನೆಗೆ ಹೋಗಿ ತಾಸ್ಕೊಂಡು ಫೋನ್ ಹಚ್ಚಕ್ಕೆ ಎಲ್ಲೆಲ್ಲರಿ ಅನ್ನೋರು, ಏನು ನಾ ಮನ್ಯಾಗ ಅದೀನಿ. ಹೌದಾ, ಮನ್ಯಾಗ ಅದಿರಿ, ಏನು ಗ್ಯಾರಂಟಿ, ಏನು ಮನ್ಯಾಗ ಅದೀನೋ, ಎಲ್ಲೇ ಮಿಕ್ಸಿ ಚಾಲು ಮಾಡಿ, ಹೋಗಿ ಮಿಕ್ಸಿ ಚಾಲು ಮಾಡ್ತಾನೆ, ಗ್ರರ್ ಅನ್ನಿಸ್ತಾನೆ. ಹಾಂ ಆಯ್ತಲ್ಲ, ಮತ್ತೊಂದು ತಾಸು ಬಿಟ್ಟು ಫೋನ್ ಹಚ್ತಾರೆ, ಎಲ್ಲಿದ್ದೀರಿ, ಈ ಮನೆಗೆ ಇದೀನಿ ಮಾರೈತಿ, ಎಲ್ಲೇ ಮಿಕ್ಸಿ ಚಾಲು ಮಾಡಿ, ಮತ್ತೆ ಮಿಕ್ಸಿ ಚಾಲು ಮಾಡ್ತಾರೆ, ಗಿರ್ರ ಅಂತಾರೆ. ಈಗ ಇದು ಬರೇ ಇದಾಯ್ತು, ಒಟ್ಟ ನಂಬಿಕೆಲ್ಲೂ ವಿಶ್ವಾಸ ಇಲ್ಲ. ಇವ ಏನು ಮಾಡ್ತಾನೆ, ಈಗಿನ ಕಾಟಕ್ಕೆ ತಾಗಂತಾನೆ ಮಿಕ್ಸರು ಒಂದಷ್ಟು ಅದಕ್ಕೆ ಬೇಕಾದಂಥ ಪೂರಕ ವಿದ್ಯುತ್ ಬ್ಯಾಟ್ರಿ ಹಿಡ್ಕೊಂಡು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ತಾನೆ. ಹಾಗೆ ಎಲ್ಲಂತ ಕೇಳಬೇಕು, ನಮ್ಮ ಮಾವನ್ಯಾಗ ಎಲ್ಲೇ ಮಿಕ್ಸಿ ಚಾಲು ಮಾಡೋದು, ಮಿಕ್ಸಿ ಚಾಲು ಮಾಡಿದ್ದಾರೆ. ಹಿಂಗೆ ನಮ್ಮ ನಂಬಿಕೆಗಳು, ವಿಶ್ವಾಸಗಳು, ಒಬ್ಬರಿಗೊಬ್ಬರು ಪರಸ್ಪರ ಅನ್ಯೋನ್ಯತೆಯಿಂದ ಪ್ರೀತಿಯನ್ನು ಹಂಚುವಂಥ, ನಮ್ಮ ಮೇಲೆ ನಂಬಿಕೆ ಇರುವಂತೆ ಇವತ್ತು ಪತಿಯಾದವರು ಇರಬೇಕು, ಸತಿಯಾದವರು ಇರಬೇಕು, ಮಕ್ಕಳು ಇರಬೇಕು, ಜೊತೆಗೆ ಹಿರಿಯರಾದಂಥವರಲ್ಲಿಯೂ ಕೂಡ ಈ ಅನುರಾಗ ಅನ್ನುವಂಥದ್ದು ಇರಬೇಕು, ಅನುರಾಗ ಅನ್ನುವಂಥದ್ದು ಇರಬೇಕು. ಅದಕ್ಕೆ ಗಂಡ ಹೆಂಡತಿ ಅಥವಾ ಮಕ್ಕಳು ಯಾವುದೇ ಪ್ರಶ್ನೆಯನ್ನು ಮಾಡದೆ ನನ್ನ ಮಾತಿಗೆ ಅವರು ವಿಶ್ವಾಸ ಇಡಬೇಕು, ಅವ್ರ ಮಾತಿಗೆ ನಾವು ವಿಶ್ವಾಸ ಇಡಬೇಕು. ಅಂಥ ಮನೆಯಲ್ಲಿ ನಂದನವಾಗುತ್ತೆ. ಅದಕ್ಕೆ ಮಧುರ ಚಂದ್ರರು ಒಂದು ಮಾತು ಹೇಳ್ತಾರೆ, ದೈವ ಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ. ಅದು ಬುದ್ಧಿಯಾಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಭವದಲ್ಲಿ ನಾ ಕಾಣೆ, ಇದು ಮನಗಂಡ ಮಾತು ಅಂತ ಮಧುರ ಚಂದ್ರರು ಮಾತಾಡಿದ್ದಾರೆ. ಇವತ್ತು ಬಿಜಾಪುರದಲ್ಲಿ ಈ ಮಧುರ ಚಂದ್ರರೇ ಒಂದು ಏಕ ವ್ಯಕ್ತಿ ನಾಟಕ ಪ್ರದರ್ಶನವಾಗ್ತಾ ಇದೆ. ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅವರ ಒಂದಷ್ಟು ವಿಚಾರಗಳು, ಪ್ರೀತಿ ಅನ್ನುವಂಥದ್ದು ಎಷ್ಟು ಅದಕ್ಕೆ ತಾಕತ್ತಿದೆ, ಈ ಪ್ರೀತಿ ಎಂಬ ಪದದಲ್ಲಿ ಎಂಥ ಒಂದು ಸಂವಹನ ಶಕ್ತಿ ಐತಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ಇವತ್ತು ಬಹಳಷ್ಟು ಕುಟುಂಬಗಳಲ್ಲಿ ಮನೆ ವಿಘಟನೆ ಆಗ್ತಾ ಇದ್ದಾವೆ. ಅವಿಭಕ್ತ ಕುಟುಂಬದಿಂದ ಎಲ್ಲ ವಿಭಕ್ತ ಕುಟುಂಬಗಳು ಆಗ್ತಾ ಇದ್ದಾವೆ ಅಂದರೆ ಎಲ್ಲಿ ಕಾರಣ ಅಂದರೆ ಅಡುಗೆ ಮನೆಯಲ್ಲೇನೆ ಸ್ವಲ್ಪ ಏನೋ ಸಮಸ್ಯೆಗಳು ದೊಡ್ತಾ ಇದೆ. ಮಕ್ಕಳ ಜೊತೆಗೆ ತಂದೆ ತಾಯಿ ಬಹಳ ಆನಂದವಾಗಿರ್ತಾರೆ. ಮಕ್ಕಳಿಗೆ ಮದುವೆ ಆದ ವರ್ಷನೋ 2 ವರ್ಷನೋ ಅಂದ್ರೆ ಮನೆಯೊಂದು 3 ಬಾಗಿಲು ಆಗುವಾಗ ಮನೆ ಹೊಡ್ಯಾಕತ್ತಾರೆ. ಯಾಕೆ ಮನೆ ಹೊಡ್ಯಾಕತ್ತವ ಅನ್ನುವಂಥದ್ದು ಒಂದು ಸ್ವಲ್ಪ ನಾನು ಸಂಕ್ಷಿಪ್ತದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದಕ್ಕೂ ಕೂಡ ಮತ್ತೆ ನಾನು 1 ತಾಸು ಉಪನ್ಯಾಸ ಕೊಡಬಹುದು. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವತ್ತು ಯಾರು ತಪ್ಪು ತಿಳ್ಕೊತಿರೋ ಗೊತ್ತಿಲ್ಲ, ಜಡೆಗೆ ಜಡೆಯೇ ಶತ್ರು ಅನ್ನುವಂಗೆ ಹೆಣ್ಣು ಮಕ್ಕಳನ್ನೇ ಇಷ್ಟಪಡೋದಿಲ್ಲ.
ಹೊಸದಾಗಿ ಮದುವೆಯಾಗಿ ಬಂದಂಥ ಸೊಸೆಯನ್ನ ಯಾವ ಮನೆಯಲ್ಲಿ ಆಕೆ ಸೊಸೆಯಲ್ಲ ನನ್ನ ಮಗಳು ಅಂತ ಯಾರು ಪ್ರೀತಿ ಮಾಡ್ತಾರಲ್ಲ, ಜೊತೆಗೆ ಹೊಸದಾಗಿ ನಡೀಲಿಕ್ಕೆ ಬಂದಂಥ ಸೊಸೆ ಆದವಳು ತನ್ನ ಅತ್ತೆ ಮಾವನನ್ನ ನನ್ನ ತಂದೆ ತಾಯಿ ಅಂತ ಯಾವ ಭಾವದಿಂದ ಪ್ರೇಮದಿಂದ ಪ್ರೀತಿಯನ್ನು ಕೊಡ್ತಾರಲ್ಲ, ಆ ಮನೆ ನಂದನವಾಗಿರುತ್ತೆ, ಆ ಮನೆ ನಂದನವನವಾಗಿರುತ್ತೆ. ಎಲ್ಲಿ ಈ ಪ್ರೀತಿಯ ಕೊರತೆ ಇರುತ್ತೆ, ಎಲ್ಲಿ ಈ ಪ್ರೇಮದ ಮಾಧುರ್ಯದ ಮಾತುಗಳ ಕೊರತೆ ಇರುತ್ತೆ, ಅಲ್ಲಿ ಈ ಕಷ್ಟಗಳು, ಈ ಜಂಜಡಗಳು, ಈ ಒಂದಷ್ಟು ನೆಮ್ಮದಿಯನ್ನು ಹಾಳು ಮಾಡುವಂಥ ವಿಚಾರಗಳು ನಮ್ಮ ಬದುಕಿನಲ್ಲಿ ನಡೀತವೆ. ಹಾಗಾಗಿ ನಾವು ಪರಸ್ಪರ ಪ್ರೀತಿಯ ದೆಸೆಯಿಂದ ನಾವು ಏನಾದರೂ ಇದ್ದರೆ ಮುಳ್ಳು ಕೂಡ ಹೂವಾಗುತ್ತೆ, ಕಲ್ಲು ಕೂಡ ಮೃದು ಬೆಣ್ಣೆಯಂತಾಗತ್ತೆ. ಹಾಗೆಯೇ ದುಃಖವೂ ಕೂಡ ಸುಖವನ್ನು ತಂದುಕೊಡುತ್ತೆ, ಜೊತೆಗೆ ಹುಲಿಯೂ ಸಹ ಇಲಿಯಾಗತ್ತೆ. ಇದು ಪ್ರೀತಿಯ ತಾಕತ್ತು, ಲವ್ ಅಂತ ಕರಿತೀವಿ ನಾವು ಲವ್ ಅನ್ನೋಣ ಅದನ್ನು ಬೇರೆ ಯಾವುದೋ ಒಂದು ಅರ್ಥದಲ್ಲಿ ತಿಳ್ಕೊಂಡ್ಬಿಡ್ತೀವಿ. ಲವ್ ಅಂದರೆ ಯಾವುದೋ ಒಂದು ಯುವಕ ಯುವತಿಯರ ನಡುವಿನ ಒಂದಷ್ಟು ಸಂಬಂಧಗಳ ಬಗ್ಗೆ ಹೋಲಿಕೆ ಮಾಡ್ತೀವಿ. ಲವ್ ಅಂದರೆ ಅದೇ ಅಲ್ಲ, ಒಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ಏನು ಬೇಕಾಗೈತಲ್ಲ ಅದನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಅವರ ಮನದಿಚ್ಛೆಯನ್ನು ಅರಿತುಕೊಂಡು ಯಾರು ಸಂಸಾರವನ್ನು ನಡೆಸ್ತಾರೆ ಅವರ ಜೀವನ, ಅವರ ಕುಟುಂಬ ಒಂದು ನಂದನವನ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದಲ್ಲಿ ವಿಷವನ್ನಿಕ್ಕಿದಂತೆ ನೋಡ, ದಾಸಿಮೇನವರ ವಚನದಲ್ಲಿ ಹೇಳ್ತಾರೆ. ಅಂದರೆ ಸತಿಪತಿಗಳಾದಂಥವರು ಒಂದಾಗಿ ಒಂದು ಪ್ರೀತಿ ಪ್ರೇಮವನ್ನು ಅನುರಾಗವನ್ನು ತುಂಬಬೇಕು. ಅದೇ ಸಂಸ್ಕಾರ ಮಕ್ಕಳಿಗೆ ಬರುತ್ತೆ. ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮನೆಯಲ್ಲಿ ಕುಟುಂಬದಲ್ಲಿ ಏನಾದರೂ ಒಂದಷ್ಟು ವ್ಯಾಜ್ಯಗಳು ನಡೆದು ಅಂದರೆ ಆ ವ್ಯಾಜ್ಯಗಳು ಎಂದೂ ನಮ್ಮ ಮಕ್ಕಳ ಮುಂದೆ ನಡೀಬಾರ್ದು, ಎಂದೂ ನಮ್ಮ ಮಕ್ಕಳ ಮುಂದೆ. ಯಾಕಂದರೆ ಅನುಕರಣೆಯ ಮೂಲಕ ಕಲಿತಾ ಇರ್ತಾರೆ, ಅವು ಅವರ ಮಕ್ಕಳ ಮೇಲೆ ಬೇರೆ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತವೆ. ಇವತ್ತು ನಾನು ಹಿರೇಮುಚ್ಚೂರು ಘಟನೆಯನ್ನು ನಮ್ಮ ಹಿರೇಮಠ ಸರ್ ಕೂತಾಗ ಚರ್ಚೆ ಮಾಡಿದಾಗ, ಅನ್ಯಾಯವಾಗಿ ಇನ್ನೂ ಕನಸುಗಳನ್ನು ತುಂಬಿರುವಂಥ ಎಳೆಕೂಸುಗಳು ಒಂದಷ್ಟು ಸ್ವಾರ್ಥಕ್ಕೋ ನಿಸ್ವಾರ್ಥಕ್ಕೋ ಯಾವುದಕ್ಕೋ ಗೊತ್ತಿಲ್ಲ, ಇವತ್ತು ಆ ಜೀವಗಳು ಬಲಿಯಾಗಿವೆ. ಅಂದರೆ ಆ ಕುಟುಂಬದಲ್ಲಿ ಪ್ರೀತಿ ಹೋಗಬೇಕಾಗಿತ್ತು. ಅಂಥದ್ದು ಇವತ್ತು ಅಲ್ಲಿ ಸಂಕಷ್ಟಗಳು ಬಂದಿವೆ. ಇಂಥ ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಯಾವತ್ತಿಗೂ ನಾವು ಸುಖವಾಗಿರೋದಿಲ್ಲ. ಇದು ಒಂದು ನೆನಪಿರಲಿ. ಯಾವತ್ತಿಗೂ ನಾವು ಎಂಥ ಶ್ರೀಮಂತರಿರಲಿ, ಎಂಥ ದೊಡ್ಡ ವ್ಯಕ್ತಿಗಳನ್ನಾಗಿದ್ದರೂ ಕೂಡ ನಮ್ಮ ಜೀವನ ಯಾವತ್ತಿಗೂ ಕೂಡ ಸುಖದಿಂದ ಕೂಡಿರುವುದಿಲ್ಲ. ಒಂದಷ್ಟು ಕಷ್ಟಗಳು ಬರಲೇಬೇಕು. ಬಹುಶಃ ನಮ್ಮ ಒಂದಷ್ಟು ಹಾರ್ಟ್ ಬೀಟ್ ಚೆಕ್ ಮಾಡಬೇಕಾದ್ರೆ ಅಲ್ಲಿರುವಂಥ ಅಲೆಗಳು ಸ್ಟ್ರೇಟ್ ಆಗಿದ್ದು ಅಂದರೆ ನನ್ನ ಆಯುಷ್ಯ ಮುಗಿದೈತೆ ಅಂದಾಗ ಒಂದಷ್ಟು ಏರುಪೇರುಗಳು ಬರಲೇಬೇಕು ಅಲ್ವಾ? ಆ ಏರುಪೇರುಗಳು ಇದ್ದಾಗಲೇ ಜೀವನ. ಬರೀ ಸುಖ ಇತ್ತಂದ್ರೆ ಕಷ್ಟದ ಅನುಭವ ಇಲ್ಲದೇ ಇದ್ದರೆ ಆ ಸುಖದ ಮಹತ್ವನೇ ಗೊತ್ತಾಗೋದಿಲ್ಲ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಹಂಗೆ ಬೆಳೆಸಾಕತ್ತೀವಿ, ನಮ್ಮ ಮಕ್ಕಳಿಗೆ ಒಟ್ಟು ಕಷ್ಟನೂ ಕೊಡಾಕತ್ತೀವಿ ನಾವು. ಅವ್ರಿಗೆ ಕಷ್ಟ ಬರಬಾರ್ದು. ಒಂದು ತಂಬಿಗೆ ಎತ್ತಿ ಕಡೆ ತಡಿದೆ ಬೇಡ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ. ಅಂದರೆ ನಮ್ಮ ಮಕ್ಕಳಿಗೆ ಕಷ್ಟಗಳು ಬರಬಾರ್ದು, ನಾವು ಅನುಭವಿಸಿದ ಸಾಕು, ಅವ್ರ ಸುಖದಿಂದ ಇರಲಿ ಅಂತಾರೆ. ಇವತ್ತು ಎಷ್ಟು ಮಕ್ಕಳು ಸುಖದಿಂದ ಇರ್ತಾರೆ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿದಾಗ ನಮ್ಮ ಮಕ್ಕಳು ನಮಗಿಂತಲೂ ಹೆಚ್ಚು ದುಃಖಿಗಳಾಗಿಲ್ಲ. ಯಾಕಂದರೆ ಅನುಕೂಲಗಳನ್ನು ಹೆಚ್ಚು ಮಾಡಿಬಿಟ್ಟು ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅನ್ನುವಂಥದ್ದನ್ನು ಒಂದು ಆಲೋಚನೆ ಮಾಡಿದಾಗ ಎಲ್ಲೋ ನಾವು ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಹಠ ಹಿಡಿದ್ರೆ ಸುಮ್ಮನೆ ಕುಂದ್ರಲ್ಲ ತಿಳ್ಕೊಂಡು ಮೊಬೈಲ್ ಕೊಟ್ಟು ನಾವು ಸುಮ್ಮನೆ ಕುಣಿಸಾಕತ್ತೀವಿ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ತಬೇಕಾಗಿದೆ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡಬೇಕಾಗಿದೆ. ಕಷ್ಟಗಳು ಬಂದಾಗ ಅದಕ್ಕೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವೆಯೇ, ಬೆಲ್ಲ ಸಕ್ಕರೆಯಂತಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅನ್ಬುತ್ತ. ಅಥವಾ ನಮಗೆ ಇಂಥ ಕಷ್ಟಗಳು ಬಂದಾಗ ಕನಿಷ್ಠ ನಾವು ಒಂದಷ್ಟು ಧೈರ್ಯ ಗಟ್ಟಿ ಮನಸ್ಸು ಮಾಡಿಕೊಂಡು ಇರಬೇಕು. ಆಗ ಮಾತ್ರ ಈ ಜೀವನದಲ್ಲಿ ಒಂದಷ್ಟು ಸಾರ್ಥಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಯಾಕೆಂದರೆ ಈ ಜೀವನದಲ್ಲಿ ಇವತ್ತು ಬಹಳ ಕಡೆ ತುಳಿದು ಬದುಕ್ತಾ ಇದ್ದೀವಿ. ಇನ್ನೊಬ್ಬರನ್ನು ತುಳಿದು, ಇನ್ನೊಬ್ಬರನ್ನು ಅವಮಾನಿಸಿ, ಇನ್ನೊಬ್ಬರನ್ನು
ಹರಿದು ಅಂಗಿ ಮಾಡಿ ನಾವು ಮೇಲಾಕತ್ತೀವಿ, ನಾವು ಬದುಕಾಕತ್ತೀವಿ. ಅವರ ಒಂದು ಕಷ್ಟದಲ್ಲಿ ನಾವು ಸುಖವನ್ನು ಅನುಭವಿಸಾಕತ್ತೀವಿ. ಇದು ಹೋಗಬೇಕು. ಜೀವನ ತುಳಿದು ಬದುಕೋದಲ್ಲ, ತಿಳಿದು ಬದುಕೋದು. ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ ಈ ಸತ್ಸಂಗದ ಮುಖೇನ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ತಿಳಿದು ಬದುಕುವಂಥವರಾಗಬೇಕು. ನಾವೆಲ್ಲರೂ ಕೂಡ ಒಳ್ಳೆಯ ವಿಚಾರಗಳನ್ನು ಮಾಡಬೇಕು. ಮುಖ್ಯವಾಗಿ ಈ ದುಃಖ ಅನ್ನುವಂಥದ್ದು ಬರಲಿಕ್ಕೆ ಒಂದೇ ಒಂದು ಸೂತ್ರವನ್ನು ಭಗವಾನ್ ಬುದ್ಧರು ಕೊಟ್ಟಾರ, ಆಸೆಯೇ ದುಃಖಕ್ಕೆ ಮೂಲ. ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳೇ ಇವತ್ತು ನಮ್ಮ ಜೀವನದಲ್ಲಿ ದುಃಖಕ್ಕೆ ಕಾರಣವಾಗಿದ್ದಾವೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಈ ಆಸೆ ಇರಲಿ, ಆದರೆ ದುರಾಸೆಯನ್ನು ಬದಿಗೊತ್ತಬೇಕು. ಅದಕ್ಕೆ ಅಲ್ಲಮ ಪ್ರಭುಗಳ ಒಂದು ವಚನದಲ್ಲಿ ಹೇಳ್ತಾರೆ, ಆಸೆ ಎಂಬ ಕೂಸವೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಂತಿ ಎರಡಿಲ್ಲದ ಕೂಸನೆತ್ತ ಬಲ್ಲಡೆ ಆತನೇ ಲಿಂಗೈಕ್ಯ ಗೋಹೇಶ್ವರ ಅಂತ. ಎಷ್ಟು ಅದ್ಭುತವಾಗಿದೆ ಅಂದರೆ, ನನ್ನಲ್ಲಿ ಆಸೆ ಅನ್ನುವಂಥದ್ದು ಚಿಗುರು ಹೊಡೆದ್ರೆ ಸಾಕು, ಅದರ ಹಿಂದೆ ಈ ಆಸೆ ನನ್ನಲ್ಲಿ ನಾನು ಆಸೆ ಪಟ್ಟದ್ದು ಸಿಗದೇ ಇದ್ದಾಗ ಸಹಜವಾಗಿ ನಾನು ಕೋಪಗೊಳ್ತೀನಿ. ಅಂದರೆ ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಸೆಯಿಂದ ರೋಷ ಇದ್ದೇ ಇರುತ್ತೆ. ಅಂದರೆ ಇದು ತಾಯಿ ಮಗುವಿನ ಸಂಬಂಧ. ಯಾರಲ್ಲಿ ಆಸೆ ಐತಿ ಆ ಆಸೆ ಪೂರೈಸಿದ್ರೆ ಖುಷಿ ಇರ್ತದೆ. ಈಗ ಅಕಸ್ಮಾತಾಗಿ ನಾನು ಇವತ್ತು ನಿಮಗೆ ಇಲ್ಲಿ ಬರ್ತೀನಿ ಅಂತ ಹೇಳಿನಿ, ಬಂದೀನಿ, ನಿಮ್ಮೆಲ್ಲರಿಗೂ ಖುಷಿ ಆಗೈತೆ. ಒಂದು ವೇಳೆ ಕಾರಣಾಂತರದಿಂದ ನಾನು ಬರದೇ ಇದ್ರೆ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಒಂದಷ್ಟು ಸಾತ್ವಿಕ ಕೋಪ, ಸರ್ ಬರಬೇಕಾಗಿತ್ತು, ಏನೋ ಪಾಪ ನಾನು ಕುಳಿತ ಬಂದಿಲ್ಲ ಅನ್ನುವಂಥ ಒಂದು ಕೊರಲು, ಒಂದಷ್ಟು ಅತೃಪ್ತಿ ನಿಮ್ಮೆಲ್ಲರಲ್ಲಿ ಮನೆ ಮಾಡ್ತದೆ. ಅಂದರೆ ನಾನು ಬಯಸಿದ್ದು ಸಿಕ್ಕರೆ ನನಗೆ ಖುಷಿ ಆಗುತ್ತೆ, ಬಯಸಿದ್ದು ಸಿಗದೇ ಇದ್ದಾಗ ದುಃಖಿ ಆಗ್ತೀವಿ, ದ್ವೇಷ ಮಾಡ್ತೀವಿ. ಈ ರಾಗ ಏನು ಅರ್ಷಡ್ ವರ್ಗಗಳದಾವ ತಾನೇ ಒಂದಕ್ಕೊಂದು ಚೇಂಜ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ಇವತ್ತು ಈ ಆಸೆ ಮತ್ತು ರೋಷವನ್ನು ಇವೆರಡೂ ಕೂಸನ್ನೆತ್ತ ಬಲ್ಲಡೆ ಆತನೇ ಲಿಂಗೈಕ್ಯನ ಗೋಹೇಶ್ವರ. ಅಂದರೆ ಆತನೇ ದೇವರು. ಯಾವ ಆಸೆ ಆಕಾಂಕ್ಷೆ ಆಮಿಷಕ್ಕೆ ಬಲಿಯಾಗದೆ ಸಹಜವಾಗಿ ಸಹಜ ಪ್ರೇಮದೊಂದಿಗೆ ನಮ್ಮ ಈ ಒಂದು ಪ್ರೀತಿಯ ಈ ಜೀವನವನ್ನು ಸಾಗಿಸಿದ್ದೇ ಆಗಲಿ ಖಂಡಿತವಾಗಲೂ ಕೂಡ ಈ ಸಮಾಜಕ್ಕೆ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಕೊನೆಯಲ್ಲಿ ಒಂದು ಮಾತು ಟಿ ವಿ ಜಿಯವರ ಕಗ್ಗದೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು, ರಸವು ನವನವತೆಯಿಂದ ಅನುದಿನವೂ ಹೊಮ್ಮಿ ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಪಸರುತ್ತಿರೆ ಬಾಳ್ ಚೆಲುವು ಮಂಕೋತಿಮ್ಮ. ಅಂದರೆ ಇಲ್ಲಿವರೆಗೆ ಏನಾಗೈತಲ್ಲ, ಏನೇ ಕೈ ಘಟನೆಗಳಿದ್ರು, ಏನೇ ನನ್ನಿಂದ ತಪ್ಪುಗಳಾಗಿದ್ರೂ ಕೂಡ ಆ ತಪ್ಪುಗಳು ಮುಂದಿನ ದಿನಮಾನದಲ್ಲಿ ಆಗದಂತೆ ನಾನೊಂದಷ್ಟು ಕೋಪಿಷ್ಟನಾಗಿ ಒಂದಷ್ಟು ಅವಿವೇಕತೆಯಿಂದ ಮಾತಾಡುವಾಗ ನನ್ನಲ್ಲಿ ಒಂದಷ್ಟು ಪ್ರಜ್ಞೆಕಾರಿ ನಾನು ಮಾಡುವಂಥ ಮಾತುಗಳು ಮಧುರವಾಗಿವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ಅನ್ನುವಂಗೆ ನನ್ನ ಮಾತು, ನಡೆ, ನುಡಿ, ನೋಟ ಎಲ್ಲದರಲ್ಲಿಯೂ ಕೂಡ ಹೊಸತನ ಬರಲಿ ಅಂತ ಹೊಸ ಯುಗಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗೋಣ. ಆದದ್ದೆಲ್ಲ ಮರೆಯೋಣ, ಹೊಸದತ್ತ ತೆರಳೋಣ ಅನ್ನುವಂಥ ವಿಚಾರಗಳನ್ನು ತಿಳಿಸಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಈ ಅಲ್ಪಮತಿಗೆ ತಿಳಿದಂಥ ವಿಚಾರಗಳನ್ನು ಇಲ್ಲೆಲ್ಲ ಭಾಳ ಪ್ರಬುದ್ಧರಿದ್ದೀರಿ, ಜ್ಞಾನವೃದ್ಧರಿದ್ದೀರಿ, ವಯೋವೃದ್ಧರಿದ್ದೀರಿ. ನೀವೆಲ್ಲರೂ ಕೂಡ ಇಷ್ಟೊಂದು ಶಾಂತಿ ಸಮಾಧಾನದಿಂದ 55 ನಿಮಿಷಗಳ ಕಾಲ ನನ್ನ ಮಾತುಗಳಿಗೆ ತಾವೆಲ್ಲರೂ ಕಿವಿಯಾಗಿದ್ದೀರಿ. ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ ಮುಗಿದ ಕೈ